ಹನುಮಂತನ ಶಕ್ತಿಗೆ ಮಿತಿನೇ ಇಲ್ಲ ರಾಧಾ. ಬಾಲ್ಯದಲ್ಲೇ ಅವರಿಗೆ ಅಷ್ಟಸಿದ್ಧಿ ಪ್ರಾಪ್ತಿಯಾಗಿತ್ತು. ಅಷ್ಟಸಿದ್ಧಿಗಳು ಇದೇನು? ಈ ಜಗತ್ತಿನಲ್ಲೇ ಮಹತ್ತರವಾದ 8 ಸಿದ್ಧಿಗಳು. ಅನಿಮ, ಒಂದು ಅಣುವಿನಷ್ಟು ಸೂಕ್ಷ್ಮ ರೂಪ ಪಡ್ಕೊಳ್ಳುವಂತಹ ಶಕ್ತಿ. ಮಹಿಮ, ಈ ವಿಶಾಲವಾದ ಬ್ರಹ್ಮಾಂಡಕ್ಕಿಂತ ದೊಡ್ಡವಾಗಿ ಬೆಳೆಯುವಂತಹ ಶಕ್ತಿ. ಲಘೀಮ, ಗಾಳಿಗಿಂತ ಹಗುರವಾಗೋ ಶಕ್ತಿ. ಗರೀಮ, ಈ ಭೂಮಿಗಿಂತಲೂ ಹೆಚ್ಚು ಭಾರವಾಗುವಂತಹ ಶಕ್ತಿ. ಪ್ರಾಪ್ತಿ, ಈ ಜಗತ್ತಿನಲ್ಲಿ ಮನೋ ಇಚ್ಛೆಗಳನ್ನು ಪೂರೈಸಿಕೊಳ್ಳುವಂತಹ ಶಕ್ತಿ. ಪ್ರಾಕಾಮ್ಯ, ಮನಸ್ಸಿನಲ್ಲಿ ಯಾವುದೇ ಆಸೆ ಇದ್ರೂ ಅದನ್ನ ಪೂರ್ತಿ ಮಾಡಿಕೊಳ್ಳುವಂತಹ ಶಕ್ತಿ. ಇಷಿತ್ವ, ಯಾವುದೇ ಸ್ಥಿತಿಯಲ್ಲಿದ್ರೂ ಉತ್ತಮರಲ್ಲಿ ಉತ್ತಮನಾಗಿ ನೇತೃತ್ವವನ್ನ ವಹಿಸೋ ಶಕ್ತಿ. ವಶಿತ್ವ, ಈ ಜಗತ್ತಿನಲ್ಲಿ ಯಾವುದೇ ಮನುಷ್ಯ ಆಗಿರಲಿ, ಪ್ರಾಣಿಯಾಗಿರಲಿ, ವನಗಳೇ ಆಗಿರಲಿ, ಈ ಪ್ರಕೃತಿಯ ಯಾವ ಭಾಗವೇ ಆಗಿರಲಿ, ಜೀವ ಅಥವಾ ನಿರ್ಜೀವ, ಅದರ ಹಿಡಿತ ಪಡ್ಕೊಳ್ಳುವಂತಹ ಶಕ್ತಿ. ಇವೆಲ್ಲ ಶಕ್ತಿಗಳು ವೀರ ಹನುಮಂತನಿಗೆ ಪ್ರಾಪ್ತಿಯಾಗಿದೆ. ಹಾಗೆ ಅವರಲ್ಲಿರೋ ದೊಡ್ಡ ಶಕ್ತಿ ಅಂದ್ರೆ ಅವರ ದೃಢವಾದ ನಿಸ್ವಾರ್ಥವಾದ ಭಕ್ತಿ. ಸದ್ಯಕ್ಕೆ ಒಂದು ವಿಷಯ ತಿಳ್ಕೋ, ಕೇವಲ ಅಷ್ಟಸಿದ್ಧಿಗಳು ಮಾತ್ರ ಅಲ್ಲ, 9 ನಿಧಿಗಳು ಪ್ರಾಪ್ತಿಯಾಗಿದೆ ಅವರಿಗೆ. ಅದನ್ನ ಸ್ವತಃ ಶ್ರೀರಾಮನ ಹೆಂಡತಿ ಸೀತಾದೇವಿ ಅವರಿಗೆ ಉಡುಗೊರೆಯಾಗಿ ಕೊಟ್ಟಿದ್ದು. ಎಂಥ ನಿಧಿಗಳು? ಈ ಜಗತ್ತಿನಲ್ಲೇ ಬಹಳ ಅಮೂಲ್ಯವಾದ ಸಂಪತ್ತು. ಮಹಾಪದ್ಮನಿಧಿ, ಪದ್ಮನಿಧಿ, ನೀಲಿ ನಿಧಿ, ಮುಕುಂದ ನಿಧಿ, ನಂದನಿಧಿ, ಮಕರ ನಿಧಿ, ಕಚ್ಚಪನಿಧಿ, ಶಂಖನಿಧಿ, ಕರ್ವನಿಧಿ.